ಜಗತ್ತಿನ ಪ್ರತಿಯೊಂದು ಮನುಷ್ಯ ಆನಂದದಿಂದ ಜೀವನ ಮಾಡಬೇಕು. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಜೀವನ ಮಾಡಬೇಕು ಅಂತಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಸೂತ್ರ ಹೇಳ್ತೀನಿ, ಕೇಳ್ಕೊಳ್ಳಿ. ಏನಪ್ಪ ಅಂತಂದರೆ, ಯಾವುದು ಟೆನ್ಷನ್ ಇಲ್ಲದೆ, ಜಗಳ ತಂಟೆಗಳು ಯಾವುದೂ ಇಲ್ಲದೆ ಆನಂದದಿಂದ ಜೀವನ ಮಾಡಬೇಕು ಅಂತಂದರೆ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಒಂದೇ ಫ್ಯಾಮಿಲಿಯಲ್ಲಿ ಇದ್ದು ಎಲ್ಲರ ಜೊತೆ ಎಲ್ಲರೂ ಕಲಿತು ಊಟ ಮಾಡ್ತಾ ತನ್ನ ಕಷ್ಟವನ್ನು, ತಮ್ಮನ ಕಷ್ಟವನ್ನು ಅಣ್ಣನಿಗೆ ಹೇಳೋದು, ಅಣ್ಣನ ಕಷ್ಟ ತಮ್ಮನಿಗೆ ಹೇಳೋದು, ಅಪ್ಪ ಅಮ್ಮ ಸುಖ ಸಂತೋಷ ಇವೆಲ್ಲ ಹಂಚಿಕೊಂಡು ಆರಾಮದಿಂದ ಜೀವನ ಮಾಡೋದೇ ಅದ್ಭುತವಾಗಿರ್ತಕ್ಕಂಥ ಸಂತೋಷದ ಜೀವನ. ಒಂದೇ ಮನೆಯಲ್ಲಿರ್ತಾರೆ, ಅಣ್ಣ ಮಾತಾಡಲ್ಲ, ತಮ್ಮ ಮಾತಾಡಿದ್ರೆ ಅಣ್ಣ ಮಾತಾಡಲ್ಲ, ಅಣ್ಣ ಮಾತಾಡಿದ್ರೆ ತಮ್ಮ ಮಾತಾಡಲ್ಲ. ಅಪ್ಪ ಅಮ್ಮ ಅವ್ರ ಜೊತೆ ಕೂಡ ಮಾತನಾಡುವ ಮಕ್ಕಳು ಎಷ್ಟೋ ಜನ ಇದ್ದಾರೆ. ನಾವೇನು ಒಯ್ತೀವಿ ಇವುಗಳನ್ನೆಲ್ಲ, ಎಷ್ಟೇ ಹಣ, ರೊಕ್ಕ ರೂಪಾಯಿ, ಹೊಲ ಇವೆಲ್ಲ ಏನು ಗಳಿಸಿದ್ರು, ದೊಡ್ಡ ದೊಡ್ಡ ಬಂಗ್ಲೆ ನಾವು ಕಟ್ಟಿದ್ರು, ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಆದರೆ ಇದು ಎಲ್ಲರಿಗೂ ಗೊತ್ತು. ಆದರೆ ಇದರ ಮೋಹಕ್ಕೆ ಬಿದ್ದು ಮನುಷ್ಯ ಅಣ್ಣ ತಮ್ಮರು ಹೊಡೆದಾಡೋದು, ಹೊಲಸು ಬೈಗಳು ಬೇಯೋದು ಇದು ಮಾಡಬಾರ್ದು. ಆರಾಮವಾಗ ಜೀವನ ಮಾಡಬೇಕು, ಆನಂದದಿಂದ ಜೀವಿಸಬೇಕು, ಯಾವುದೇ ಟೆನ್ಷನ್ ಇಲ್ಲದೆ ಅಂತಂದರೆ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರು ಕೂಡ ಈ ಜಗಳ ತಂಟೆಗಳನ್ನು ಎಲ್ಲ ಮರೆತು ಒಂದೇ ಮನೆಯಲ್ಲಿ ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ತಾತ ಅಜ್ಜಿ ಎಲ್ಲರ ಜೊತೆ ಸೇರಿಕೊಂಡು ಜೀವನ ಮಾಡೋದೇ ಒಂದು ಉತ್ತಮ ಜೀವನ, ಅದ್ಭುತವಾಗಿರ್ತಕ್ಕಂಥ ಜೀವನ. ನಮ್ಮ ಫ್ಯಾಮಿಲಿಯನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ಮನುಷ್ಯರು ಬೆಲೆ ಕೊಡಬೇಕು. ಇದನ್ನೆಲ್ಲ ಬಿಟ್ಟು ಅಶಾಶ್ವತವಾಗಿರ್ತಕ್ಕಂಥ ಈ ಬದುಕು ನಂಬಿ ಮೋಸ ಹೋಗಬಾರ್ದು. ಇರಷ್ಟು ದಿನ ಜಾಲಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡಬೇಕು. ಅದೇ ನಿಜವಾದ ಜೀವನ. ಸ್ವರ್ಗ ಯಾತಕಬೇಕು.